ಓಕೆ, ಮಂಡ್ಯ ರಾಜಕಾರಣ ದಿನಗಳದಂತೆ ಸಾಕಷ್ಟು ರೀತಿಯಿಂದ ಕುತೂಹಲಕ್ಕೆ ಮತ್ತೆ ಇಂಬು ಕೊಡ್ತಾ ಇದೆ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಇನ್ನು ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರ ಬಂಡಾಯ ಹಿನ್ನೆಲೆ ಬಂಡಾಯ ಶಮನ ಮಾಡುವಂತಹ ಒಂದು ಹೊಣೆಗಾರಿಕೆ ಈಗ ಪರಮೇಶ್ವರ್ ಹೆಗಲಿಗೆ. ಡಿಸಿಎಂ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿ ಆ ಒಂದು ಸಮಿತಿಯಲ್ಲಿ ಎರಡೂ ಪಕ್ಷದ ನಾಯಕರಿಗೆ ಸದಸ್ಯತ್ವವನ್ನು ಕಲ್ಪಿಸಲಾಗಿದೆ. ಸಚಿವ ಗುಬ್ಬಿ ಶ್ರೀನಿವಾಸ್, ಮಾಜಿ ಸಚಿವ ಡಿ ನಾಗರಾಜಯ್ಯ, ಮಾಜಿ ಶಾಸಕರಾದ ಶಫಿ ಅಹಮದ್, ಷಡಕ್ಷರಿ ಸದಸ್ಯರು. ಏಪ್ರಿಲ್ 1ರಂದು 8 ಕ್ಷೇತ್ರಗಳ ನಾಯಕರ ಸಭೆ ನಿಗದಿಯಾಗಿದೆ. ಏಪ್ರಿಲ್ 4-5ರಂದು ಬೃಹತ್ ಸಾರ್ವಜನಿಕ ಸಭೆ ಕೂಡ ಏರ್ಪಾಡಾಗಿದೆ. HDD ಪರಮೇಶ್ವರ್ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ವೀಕ್ಷಕರ, ಈಗಾಗಲೇ ಕೆಲವೊಂದು ಲೋಕಸಭಾ ಕ್ಷೇತ್ರಗಳು ನಿರೀಕ್ಷೆಗೂ ಮೀರಿ ಕಾವೇರಿದ ವಾತಾವರಣವನ್ನು ಪಡೆದುಕೊಂಡಿದ್ದಾವೆ. ಅಚ್ಚರಿಯ ಸಂಗತಿಗಳಿಗೆ ಸಾಕ್ಷಿ ಆಗ್ತಾ ಇದೆ. ಕಾರಣ ಒಂದು, ಅಲ್ಲಿ ಬಂಡಾಯ, ಭಿನ್ನಮತ, ಅಭಿಪ್ರಾಯ ಭೇದ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮೈತ್ರಿ ಸರ್ಕಾರ ರಚನೆ ಆದಾಗಲಿಂದ ಲೋಕಸಭಾ ಚುನಾವಣೆಗೆ ನಾವು ಒಗ್ಗಟ್ಟಾಗಿ ಸ್ಪರ್ಧೆ ಮಾಡಬೇಕು ಅನ್ನುವ ಆಲೋಚನೆ ಇದ್ರೂ ಕೂಡ ಆರಂಭದಲ್ಲಿ ಆ ಭಿನ್ನಮತಗಳನ್ನು, ಮುಂದೊದಗಬಹುದಾದಂಥ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸರಿಯಾದಂಥ ಪ್ಲಾನ್ ಇರಲಿಲ್ವಾ ಅನ್ನುವ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್, ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೇನೆ ತುಮಕೂರು ಕ್ಷೇತ್ರವನ್ನು JDSಗೆ ಕೊಟ್ಟಿರೋದು ಸುತಾರಾಮ್ ಇಷ್ಟ ಇರಲಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಮತ್ತು ಸಭೆಗೂ ಕೂಡ ಅವರು ಹಾಜರಾಗಿರಲಿಲ್ಲ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೂ ಕೂಡ. ಆದರೆ ಈಗ HD ದೇವೇಗೌಡರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂಥ DCM ಡಾಕ್ಟರ್ ಜಿ ಪರಮೇಶ್ವರ್ ಮುದ್ದಹನುಮೇಗೌಡರನ್ನ ಯಾವ ರೀತಿ ಮನವೊಲಿಸ್ತಾರೆ ಮತ್ತು ಅವರ ನೇತೃತ್ವದಲ್ಲಿ ಆ ಸಮಿತಿಯಲ್ಲಿ ರಚನೆ ಮಾಡಿದ ನಂತರ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ ಹೋಗೋ ಕೆಲಸ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ರಾಜಕೀಯದ ದೃಷ್ಟಿಯಿಂದ? ಶಿವಕುಮಾರ್, ಖಂಡಿತವಾಗ್ಲೂ ರಾಘವ್, ಯಾಕೆಂದ್ರೆ ರಾಜಕೀಯದಲ್ಲಿ ಯಾವಾಗ ಏನು ನಡೆಯುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಡುತ್ತೆ. ಈಗ ಪ್ರಸ್ತುತ ತುಮಕೂರು ವಿಚಾರದಲ್ಲಿ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಈಗ ನಡೀತಾ ಇದೆ. ಒಂದು ಕಡೆ ಈಗಾಗಲೇ ಏನು ತುಮಕೂರಿನಲ್ಲಿ ಈಸಿಯಾಗಿ ಗೆಲ್ಲಬಹುದು ಅನ್ನುವಂತಹ ನಿಟ್ಟಿನಲ್ಲೇ ದೇವೇಗೌಡರು ಬೆಂಗಳೂರು ಉತ್ತರವನ್ನ ಕಡೆಗಣಿಸಿ ಅವರು ತುಮಕೂರಿಗೆ ಹೋಗಿದ್ರು. ಈಗ ತುಮಕೂರಿನಲ್ಲಿ ಸ್ಪರ್ಧೆ ಕೂಡ ಇಳಿದಿದ್ದಾರೆ. ಆದ್ರೆ ದೇವೇಗೌಡರಿಗೆ ಈಗ ಬಂಡಾಯ ನಾಯಕರಾಗಿರುವಂತ KN ರಾಜಣ್ಣ ಮತ್ತೆ ಮುದ್ದಹನುಮೇಗೌಡ್ರೆ ತೊಡಕಾಗಿ ಪರಿಣಮಿಸಿದ್ದಾರೆ. ಏನಾದ್ರೂ ಮಾಡಿ ಅಂದ್ರೆ ಈಸಿಯಾಗಿ ಗೆಲ್ಲಬಹುದಾದಂತಹ ಅವಕಾಶಗಳು ಇರುವಂತಹ ಸಂದರ್ಭದಲ್ಲಿ ಈ ಬಂಡಾಯ ನಾಯಕರ ಇಬ್ರು ಕೂಡ ಈಗ ತಲೆಬಿಸಿಯನ್ನ ತಂದಿಟ್ಟಿದ್ದಾರೆ. ಇದರಿಂದ ಈಗ JDS ನಾಯಕರು ಮತ್ತೆ ಕಾಂಗ್ರೆಸ್ ನಾಯಕರು ಒಂದು ಲೆಕ್ಕಾಚಾರವನ್ನು ಕೂಡ ಹಾಕೊಂಡು ಈಗ ಪರಮೇಶ್ವರ್ ಅವ್ರಿಗೆ ಹೊಣೆಯನ್ನು ಕೂಡ ಹೊರಿಸಿದ್ದಾರೆ. ಯಾಕಂದ್ರೆ ಪರಮೇಶ್ವರ್ ಸಾಕಷ್ಟು ಅಸಮಾಧಾನಗೊಂಡಿದ್ರು. ತುಮಕೂರು ಕ್ಷೇತ್ರವನ್ನ JDSಗೆ ಬಿಟ್ಟುಕೊಂಡಂತ ಸಂದರ್ಭದಲ್ಲಿ ಅವರು ಕೂಡ ಅಸಮಾಧಾನಗೊಂಡಿದ್ರು. ಜೊತೆಗೆ ದೇವೇಗೌಡರಾದಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ಕೂಡ ಅವರು ಭೇಟಿಯನ್ನ ಮಾಡಿ ತುಮಕೂರನ್ನ ವಾಪಸ್ ಪಡೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ನಡೆಸಿದ್ರು ರಾಘವ್. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಪರಮೇಶ್ವರ್ ಅವ್ರಿಗೆ ಮತ್ತೆ ದೇವೇಗೌಡರೇ ಹೊಣೆಯನ್ನ ಹೊರಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ, ಯಾಕೆಂದ್ರೆ ಅವರಿಗೆ ಹೊಣೆಯನ್ನ ಹೊರಿಸಿದಂತ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಹಿಂದಕ್ಕೆ ಸರಿಯೋದಿಲ್ಲ. ಯಾಕೆಂದ್ರೆ ಮುಂದೆ ಸೋಲು ಮತ್ತೆ ಗೆಲುವು ಏನ್ ಬರುತ್ತೆ ಅದಕ್ಕೆ ಅವರೇ ಜವಾಬ್ದಾರರಾಗಿರ್ತಾರೆ. ಹೀಗಾಗಿ ಪರಮೇಶ್ವರ್ ಅವರ ಆ ಹೊಣೆಯನ್ನ ಹೊತ್ಕೊಂಡ್ರೆ ಈಸಿಯಾಗಿ ನಾನು ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ದೇವೇಗೌಡರಿಗೂ ಕೂಡ ಇದೆ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಕೂಡ ಬೇರೊಂದು ಲೆಕ್ಕಾಚಾರವನ್ನ ಹಾಕೊಂಡು ಈಗ ದೇವೇಗೌಡರಿಗೆ ಸಾಥನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ರಾಘವ್. ಯಾಕೆಂದ್ರೆ ಮುಂದೆ ದೇವೇಗೌಡರನ್ನ ಗೆಲ್ಲಿಸಿ ಕಳಿಸಿಕೊಟ್ಟಂತ ಸಂದರ್ಭದಲ್ಲಿ ಮುಂದೆ CM ಆಗುವಂತ ಒಂದು ಅವಕಾಶ ಬಂದಾಗ ಆಗ ದೇವೇಗೌಡರ ಸಹಕಾರ ನನಗೆ ಸಿಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಕೂಡ ಪರಮೇಶ್ವರ್ ಅವರಲ್ಲಿದೆ. ಹೀಗಾಗಿನೇ ಅವರು ಕೂಡ ಹೊಣೆಯನ್ನ ಹೊತ್ಕೊಂಡಿದ್ದಾರೆ. ಪರಮೇಶ್ವರ್ ಅವ್ರಿಗೆ ಸಚಿವರಾಗಿರುವಂತಹ ಗುಬ್ಬಿ ಶ್ರೀನಿವಾಸ್ JDS ನಾಯಕರು, ಹಾಗೆ ಮಾಜಿ ಶಾಸಕರಿಬ್ರು ಷಡಕ್ಷರಿ ಮತ್ತೆ ಶಫಿ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಈಗ ತುಮಕೂರಿನಲ್ಲಿ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಒಂದು ವೇಳೆ ಏನು ರಾಜಣ್ಣ ಮತ್ತೆ ಮುದ್ದಹನುಮೇಗೌಡರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಈಗ ಪರಮೇಶ್ವರ್ ಅವರೇ ಮಾಡ್ಬೇಕಾಗತ್ತೆ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಶಿವಕುಮಾರ್.